ನಮಸ್ಕಾರ ವೀಕ್ಷಕರೇ, ಬಿಜಿಎಂ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಆತ ಉತ್ತರ ಕರ್ನಾಟಕ ಮಂದಿಯ ಹೃದಯದಲ್ಲಿ ಹಲ್ಚಲ್ ಎನ್ನಿಸಿದ್ದ ಯುವ ಗಾಯಕ. ಸುಮಧುರ ಕಂಠದಿಂದ ಜಾನಪದ ಹಾಡುಗಳನ್ನ ಹಾಡಿ ಎಲ್ಲರನ್ನ ರಂಜಿಸುತ್ತಿದ್ದ. ಆದ್ರೆ ಜಸ್ಟ್ 5,000ಕ್ಕೆ ಹಂತಕರು ಕೊಂದು ಮಲಗಿಸಿದ್ದಾರೆ. ಈಗ ಅದು ಕೊಲೆ ಅಲ್ಲ, ಆಕ್ಸಿಡೆಂಟ್ ಅಂತ ಬಿಂಬಿಸುವ ಯತ್ನ ನಡೀತಿದೆ. ರಾಯಬಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡವೆಪ್ಪೆ ಲಟ್ಟಿಯನ್ನು ರಾಡ್ ಹಾಗೂ ತಲ್ವಾರ್ನಿಂದ ಹೊಡೆದು ಕಾರ್ ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳದ್ದು. ಸಂಜೆ ಸುಮಾರಿಗೆ 7 ಗಂಟೆಗೆ ತನ್ನ ಇಬ್ಬರ ಗೆಳೆಯರೊಂದಿಗೆ ದೇವೇನಕಟ್ಟೆ ಗ್ರಾಮಕ್ಕೆ ಹೋಗಿದ್ದ. ವಾಪಸ್ ಮನೆಗೆ ಮರಳುವಾಗ ರಾತ್ರಿ ವೇಳೆ ಸುಮಾರು 9 ಗಂಟೆಗೆ ನಡು ರಸ್ತೆಯಲ್ಲಿ 6 ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲ್ವಾರ್ ಇರಿದು ತಲೆಗೆ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಮಾಡಿದ್ದಾರೆ. ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕೊಲೆಗೆ ಕಾರಣ ಪ್ರತ್ಯಕ್ಷದರ್ಶಿ ಮಾಹಿತಿ ನೀಡಿದ್ದು, ಕಬ್ಬಿಣ ಗ್ಯಾಂಗ್ನಲ್ಲಿ 50,000 ಅಡ್ವಾನ್ಸ್ ಪಡೆದಿದ್ದ. ಹತ್ಯೆಯಾದ ಯುವ ಗಾಯಕ 45,000 ಹಣ ಕೂಡ ಮರಳಿ ಕೊಟ್ಟಿದ್ದು, ಕೇವಲ 5,000 ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಉಳಿದ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದ ಬಳಿಕ ಹತ್ಯೆಯ ಬಗ್ಗೆ ಸತ್ಯತೆ ತಿಳಿದು ಬರಲಿದೆ. ಮೂರು ಮಂದಿ ಕೂಡ ಕೂತಿದ್ರು ಅಂತ ಗಾಡಿ ಫಾಲೋ ಮಾಡಕೈತಿ, ಕಾರ್ ಗಾಡಿ ಅಂತ ನಾವು ಒಂದು ಚಿಪ್ಸ್ ಅನ್ಕೊತ ಹಂಗೆ ಕೂತವ್ರಲ್ಲಿ ಅಂತ ಏನಾಯ್ತು ಮುಂದೆ ಬರಕ್ಕೆ ಹೊಂಟ್ರಿ. ನಾವು ಬರೋತ್ನಾಗ ಹಿಂದೆ ಗಾಡಿ ಫಾಲೋ ಮಾಡಕೈತಿ, ಗಾಡಿ ಸಲ ಮಾಡಕೈತಿ. ಎಲ್ಲಿ ತಕ್ಕಾರಿ ಅದು ದೇವನಕಟ್ಟೆ ಊರಿಂದ ಬೂದಾಳ ಕ್ರಾಸ್ ಮಾಡಿ ನೀವು ಯಾಕಡೆ ಹೊಂಟಿರಿ? ನಾವು ಅಲ್ಲೇ ದೇವನಕಟ್ಟೆ ಊರಾಗ ಕೂತಿದ್ರಿ. ಊರಾಗ ಕೂತಿರಿ, ಬೂದಾಳ ಕ್ರಾಸ್ ಹೊಂಟಿರಿ. ಮನೆಗೆ ಹೊಂಟಿದ್ರು ನಾವು. ಗಾಡಿ ಫಾಲೋ ಮಾಡ್ರಿ. ಫಾಲೋ ಮಾಡಿ ಅಂದ್ರೆ ಮುಂದೆ ಒಂದು 2 ಮಂದಿ ಒಂದು 5 ಮಂದಿ ನಿಂತಿರು ಅವ್ರ ಮನೆಯವ್ರು. ಇಲ್ಲಿ ಹುಡುಗ ಗಾಡಿ ತಂದು ಜರ ಟಚ್ ಮಾಡ್ಬೇಕಂದ್ರೆ ಅವ್ರು ಹಾಕಕ್ಕೆ ಚಾಲು ಮಾಡಿ. ಇದಾಗಿತ್ತು ಇವತ್ತಿನ ಬಿಜಿಎಂ ನ್ಯೂಸ್ ಕನ್ನಡ. ನಮಸ್ತೆ.